ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ಪಂಥಾಹ್ವಾನಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಪತ್ರವನ್ನ ಬರೆದಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. 27ನೇ ತಾರೀಕು ಬಿಡದಿಯಲ್ಲೇ ಇರ್ತೀನಿ, ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳಿ ಮತ್ತೊಮ್ಮೆ ಆಹ್ವಾನಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಪತ್ರ. ಇದು ಆವತ್ತಿನ ತಮ್ಮ ಅಧಿಕೃತ ಟಿಪಿ ಜೊತೆ, ಟಿಪಿ ಅಂದ್ರೆ ಟೂರ್ ಪ್ಲಾನ್, ಆವತ್ತು ಕೇಂದ್ರ ಸಚಿವರ ಪ್ರೋಗ್ರಾಂ ಏನೇನು ಅದರ ಜೊತೆಗೆ ಈ ಪತ್ರವನ್ನ ಲಗತ್ತಿಸಿದ್ದಾರೆ. ತಮ್ಮ ಪತ್ರಕ್ಕೆ ಉತ್ತರಿಸುವಂತಹ ನಿರೀಕ್ಷೆಯಲ್ಲಿ, ಅಂದ್ರೆ ನಿಮ್ಮ ಪತ್ರ, ನಾನೇನ್ ಪತ್ರ ಬರ್ತಿದ್ರೋ ಅದಕ್ಕೆ ತಾವು ಉತ್ತರಿಸ್ತೀರಿ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾನಿದ್ದೀನಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಇದು ಎರಡನೇ ಪತ್ರ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬರಿತಾ ಇರೋದು. ಮೊದಲಿಗೆ ಆರಂಭ ಆಗಿದ್ದಲ್ಲಿಂದ ಪಂಥಾಹ್ವಾನದಿಂದ ಇದು ಆರಂಭ ಆಯಿತು. ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಬಹಳ ಬ್ಯುಸಿ ಇದ್ದಾರೆ, ಚರ್ಚೆಗೆ ಬರ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಅವತ್ತು ರಾತ್ರಿನೇ ಒಂದು ಪತ್ರ ಹೊರಡಿಸ್ತಾರೆ, 26ನೇ ತಾರೀಕು ವಿಧಾನಸಭೆಗೆ ಬನ್ನಿ, ಅಲ್ಲಿ ನಾವು ಚರ್ಚೆಯನ್ನ ಮಾಡೋಣ ಅಂತ ಹೇಳಿ. ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು, ವಿಧಾನಸೌಧ ಬೇಡ, 26ನೇ ತಾರೀಕು ನನ್ನ ಪೂರ್ವ ನಿಗದಿತ ಕಾರ್ಯಕ್ರಮ ಇದೆ, 27ನೇ ತಾರೀಕು ಬೈರಮಂಗಲಕ್ಕೆ ಬನ್ನಿ, ಅಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ಪತ್ರವನ್ನ ಬರೆದಿದ್ರು. ಆದ್ರೂ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ವಿಧಾನಸೌಧಕ್ಕೆ ಬರಲಿ ಎನ್ನುವಂತಹ ಒತ್ತಡವನ್ನ ಹೇರಿದ್ರು. ಈಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಪತ್ರವನ್ನ ಬರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಆ ಪತ್ರದಲ್ಲಿ ಏನಿದೆ ಅಂದ್ರೆ, ತಾವು 22/6/2026 ನನಗ್ ಬರೆದಿರುವಂತಹ ಪತ್ರ ಮತ್ತು ನಾನು ಅದೇ ದಿನ ಉತ್ತರವಾಗಿ ಬರೆದಿರುವಂತಹ ಪತ್ರದ ಕಡೆ ತಮ್ಮ ಆದ್ಯ ಗಮನವನ್ನ ಸೆಳೆಯೋಕೆ ಬಯಸ್ತೀನಿ. ನನ್ನ ದಿನಾಂಕ 22/6/2026 ಪತ್ರವನ್ನ ತಾವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ ಮತ್ತು ನನ್ನ ಈ ಪತ್ರಕ್ಕೆ ತಮ್ಮಿಂದ ಉತ್ತರದ ನಿರೀಕ್ಷೆಯಲ್ಲಿದ್ದೀನಿ. ನನ್ನ ಪತ್ರದಲ್ಲಿ ಕಾಣಿಸಿದಂತೆ ಬಿಡದಿಯಲ್ಲಿ ರಚಿಸಲಿರುವಂತಹ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯಿಂದ ಬಾಧಿತರಾಗುವಂತಹ ರೈತರು, ಕೃಷಿ ಕಾರ್ಮಿಕರು, ಹೈನುಗಾರಿಕೆಯಲ್ಲಿ ತೊಡಗಿರುವಂತಹ ರೈತ ಮಹಿಳೆಯರು, ಸಣ್ಣ ಉದ್ಯಮಿಗಳು ಹಾಗೆ ಗ್ರಾಮಸ್ಥರ ಅಹವಾಲನ್ನ ಮತ್ತು ಕುಂದು ಕೊರತೆಗಳನ್ನ ಕೇಳೋಕೆ 27/6/2026 ನಾನು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದೇನೆ. 27/6/2026 ಪ್ರವಾಸ ಕಾರ್ಯಕ್ರಮವನ್ನ ತಮ್ಮ ಅವಗಾಹನೆಗೆ ಈ ಪತ್ರದೊಂದಿಗೆ ನಾನು ಲಗತ್ತಿಸಿದ್ದೇನೆ. ಆದ್ರಿಂದ ತಾವು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಈ ಬೈರಮಂಗಲ ಗ್ರಾಮಕ್ಕೆ 27/6/2026 ಭೇಟಿ ನೀಡಿದ್ರೆ ನಾವಿಬ್ರು ಖುದ್ದಾಗಿ ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನ ಆಲಿಸಿ ಸ್ಥಳದಲ್ಲೇ ಪರ್ಯಾಯ ಮಾರ್ಗಗಳನ್ನ ಯೋಜಿಸೋಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಎಚ್.ಡಿ. ಕುಮಾರಸ್ವಾಮಿ ಅವರು ಬರೆದಿರುವಂತಹ ಎರಡನೇ ಪತ್ರ, ಬೈರಮಂಗಲಕ್ಕೆ ಬನ್ನಿ ಅನ್ನುವಂಥ ಆಹ್ವಾನ ಮತ್ತೊಮ್ಮೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗೋದು ಕನ್ಫರ್ಮ್. ಇಫ್ ಇನ್ ಕೇಸ್ ಡಿಕೆ ಶಿವಕುಮಾರ್ ಅವರು ಕೂಡ ಬೈರಮಂಗಲದ ಕಡೆಗೆ ಏನಾದ್ರೂ ಆವತ್ತು ಹೆಜ್ಜೆ ಇಟ್ರೆ ಬಹಳ ದೊಡ್ಡ ಪೊಲಿಟಿಕಲ್ ಡ್ರಾಮಾ ಅಥವಾ ರಾಜ್ಯ ರಾಜಕೀಯದ ಇತಿಹಾಸದಲ್ಲೇ ಬಹಳ ಕುತೂಹಲ ಭರಿತ ಪಂಥಾಹ್ವಾನಕ್ಕೆ ಬೈರಮಂಗಲ ಸಾಕ್ಷಿಯಾಗತ್ತಾ ಅಂತ ಹೇಳಿ ಮಂಜುನಾಥ್. ವಿದ್ಯಶ್ರೀ, ಹೌದು, ಖಂಡಿತವಾಗಿಯೂ ಕೂಡ. ಯಾಕಂದ್ರೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಈ ಒಂದು ವಿಚಾರ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಒಂದು ಪಂಥಾಹ್ವಾನ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಇದರಲ್ಲೂ ಕೂಡ ಏನು ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಪತ್ರ ಅಂದ್ರೆ ಬಹಿರಂಗ ಚರ್ಚೆಗೆ ಸಿದ್ಧ ಅನ್ನೋ ಮಾತನ್ನ ಹೇಳಿದ್ರು. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು ತಮ್ಮ 5 ಜನರ ಒಂದು ನಿಯೋಗ, ಈ ಒಂದು ತಂಡ ಏನಿದೆ ಆ ತಂಡವನ್ನ ಕರೆದುಕೊಂಡು ಇದೇ 26 ವಿಧಾನಸೌಧದ ತಮ್ಮ ಕಚೇರಿಗೆ ಬನ್ನಿ, ಚರ್ಚೆ ಮಾಡೋಣ ಅನ್ನೋ ಮಾತನ್ನ ಹೇಳಿದ್ರು. ಆ ಒಂದು ಪತ್ರಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಇದ್ರು. ಕುಮಾರಸ್ವಾಮಿ ಅವರು ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಬರೆಯುವ ಮೂಲಕ ಉತ್ತರವನ್ನು ಕೊಟ್ಟಿದ್ರು. ಅದರಲ್ಲೂ ಏನು 26 ನನಗೆ ಸಾಧ್ಯ ಆಗೋದಿಲ್ಲ, ಬೇರೆ ಒಂದು ಪೂರ್ವ ನಿಗದಿತ ಕಾರ್ಯಕ್ರಮ ಇದೆ, ಹಾಗಾಗಿ ನಾನು ಆಗೋದಿಲ್ಲ. ಜೊತೆಗೆ 27 ನಾನು ಏನು ಬಿಡದಿಯ ಬೈರಮಂಗಲದಲ್ಲೇ ಒಂದು ಚರ್ಚೆ ಮಾಡೋಣ, ಏನು ಅಲ್ಲಿನ ರೈತರಾಗಿದ್ದಾರೆ, ಜೊತೆಗೆ ಕೃಷಿ ಕಾರ್ಮಿಕರು, ಹೈನುಗಾರಿಕೆಯಲ್ಲಿ ತೊಡಗಿರುವಂತ ಸಣ್ಣ ಮಹಿಳೆಯರು, ಸಣ್ಣ ಉದ್ಯಮ ನಡೆಸುವಂತ ಮಹಿಳೆಯರು, ಜೊತೆಗೆ ಅಲ್ಲಿನ ಸ್ಥಳೀಯರ ಜೊತೆ ಚರ್ಚೆ ಮಾಡೋಣ. ವಿಧಾನಸೌಧದಲ್ಲಿ ಚರ್ಚೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ, ಹಾಗಾಗಿ ಅಲ್ಲಿಗೆ ಬನ್ನಿ ಅನ್ನೋ ಒಂದು ಉತ್ತರವನ್ನು ಕೊಟ್ಟಿದ್ರು. ಆದ್ರೆ ಈ ಒಂದು ಪತ್ರ ಬರೆದ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಉತ್ತರ ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಏನು
ಮತ್ತೆ ಪತ್ರವನ್ನು ಬರೆದಿರುವಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಬೈರಮಂಗಲದ ನಾಳೆ ಏನು ಅಂದ್ರೆ 27ರಂದು ನೇರವಾಗಿ ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ತೆರಳ್ತಾರೆ, ಅಲ್ಲಿನ ರೈತರನ್ನ ಭೇಟಿ ಮಾಡ್ತಾರೆ, ಅಲ್ಲಿ ಅವರ ಸಮಸ್ಯೆಗಳನ್ನ ಆಲಿಸಲಿದ್ದಾರೆ. ಹಾಗಾಗಿ ನೇರವಾಗಿ ಪತ್ರವನ್ನು ಬರೆದ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ತನ್ನ TPN ಅಂದ್ರೆ ಪ್ರವಾಸದ ಕಾರ್ಯಕ್ರಮವನ್ನು ಕೂಡ ಕೊಟ್ಟಿರುವಂತದ್ದು. ಏನು ಬೆಳಗ್ಗೆ 27ರ ಬೆಳಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಬೈರಮಂಗಲಕ್ಕೆ ತೆರಳ್ತಾರೆ. ಆ ಸಂದರ್ಭದಲ್ಲಿ ತಾವು ಕೂಡ ಬನ್ನಿ, ನಾನು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಬೈರಮಂಗಲದಲ್ಲಿ ಹೇಳ್ತೇನೆ, ಅಲ್ಲಿರುವಂತಹ ರೈತರು, ಕೃಷಿ ಕಾರ್ಮಿಕರು ಜೊತೆಗೆ ಸ್ಥಳೀಯರ ಜೊತೆ ಚರ್ಚೆ ಮಾಡೋಣ, ಅಲ್ಲಿ ಈ ಒಂದು ಸಮಸ್ಯೆಗೆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋಣ ಅನ್ನೋ ಒಂದು ಆಹ್ವಾನ. ಮಂಜುನಾಥ್, ಈಗ ಸಿಎಂ ಅವರು ಆವತ್ತು ಬೈರಮಂಗಲಕ್ಕೆ ಹೋದ್ರೆ ಅದು ಖಂಡಿತ ಇತಿಹಾಸ, ಬಟ್ ಹೋಗ್ತಾರಾ ಅನ್ನೋದೇ ಮೂಲ ಪ್ರಶ್ನೆ. ಮಂಜುನಾಥ್, ಹೋಗೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ. ವಿದೇಶಿ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ನಡೀತಿರುವಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆಗಳ ಪ್ರಕಾರ ಅಲ್ಲಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೋದ್ರೆ ಅಲ್ಲಿನ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ಯಾಕಂದ್ರೆ ಅಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ಪಡೆ ಆಗ್ತಾರೆ, ಇನ್ನೊಂದ್ ಕಡೆ JDS ಕಾರ್ಯಕರ್ತರು ಇರ್ತಾರೆ. ಇಲ್ಲಿ ಸಮಸ್ಯೆಯನ್ನೇ ಇತ್ಯರ್ಥ ಮಾಡೋದಕ್ಕೆ ಆಗೋದಿಲ್ಲ, ಅಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಹಾಳಾಗುತ್ತೆ. ಆ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರೆ ಸೂಕ್ತ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ ಆಗಿರುವಂತದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಏನು HDK ಅವರು ಬರೆದಿರುವಂತಹ ಪತ್ರಕ್ಕೆ ಉತ್ತರವನ್ನ ಬರೆಯುವ ಮುಖಾಂತರ ಏನು ಬೈರಮಂಗಲದಲ್ಲಿ ಚರ್ಚೆಗೆ ರೆಡಿ ಆಗ್ತಾರ ಅಥವಾ ವಿಧಾನಸೌಧದಲ್ಲಿ ಚರ್ಚೆ ಮಾಡೋದಕ್ಕೆ ವಾಪಸ್ ಕರೀತಾರ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಅಲ್ಲಿಗೆ ಹೋದ್ರೆ ಸಾಕಷ್ಟು ಕಾನೂನು ಸುವ್ಯವಸ್ಥೆ ಆಗುತ್ತೆ, ಅದು ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಅದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಜೊತೆಗೆ ಅಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ, ರೈತರು ಗಲಾಟೆ ಮಾಡುವಂತ ಸಾಧ್ಯತೆ ಇರುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಈ ಒಂದು ಪತ್ರಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ, ನೇರವಾಗಿ ಈ ಒಂದು ಆಹ್ವಾನವನ್ನು ಸ್ವೀಕಾರ ಮಾಡಿ ಬೈರಮಂಗಲಕ್ಕೆ ಹೋಗಿ ಒಂದು ಚರ್ಚೆ ಮಾಡ್ತಾರೆ ಅಥವಾ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತಾರೆ, ಅಥವಾ ಈ ಒಂದು ಪತ್ರಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.